ಇನ್ನ ಈ ರೀತಿಯ ಬೆಲೆ ಏರಿಕೆಯ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದರ ಏರಿಕೆಯ ಶೂರ ಅಂತ ಸಿದ್ದರಾಮಯ್ಯ ಅವರು ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಮಾಡೋದು, ಜನರಿಗೆ ತೊಂದರೆಯನ್ನ ಕೊಡೋದೇ ಇವರ ಕೆಲಸ ಆಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಜಿಎಸ್ಟಿ ಶೂನ್ಯ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ರೆ, ಆದ್ರೆ ಈ ಕಡೆ ಇವರು ಮಾತ್ರ ತೆರಿಗೆ ಬರೆಯನ್ನ ಹೇಳ್ತಾ ಇದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದ ದರ ಇಲ್ಲ. ಕೇಂದ್ರ ಜಿಎಸ್ಟಿ ತೆರಿಗೆ ಕಡಿತ ಮಾಡಿ ಶೂನ್ಯಕ್ಕೆ ಇಳಿಸಿದೆ, ಅದರ ನ್ಯಾಯ ಜನರಿಗೆ ಸಿಗಬೇಕು ಅಂತ ಹೊರಟಿದೆ. ಆದ್ರೆ ರಾಜ್ಯ ಸರ್ಕಾರ ತೆರಿಗೆ ಹಾಕೋದಕ್ಕೆ ಕಾಯುತ್ತಿದೆ. ಬೆಲೆ ಏರಿಕೆ ಶೂರ ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. ದರ ಜಾಸ್ತಿ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಪ್ರೈಸ್ ಅನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ನಿಮಗೆ ಟ್ರಾನ್ಸ್ಫಾರ್ಮರು ಮುಂಚೆ 20,000 ರೂಪಾಯಿ ಕಟ್ಟಿದ್ರೆ ಸಾಕಿತ್ತು, ಈಗ 1.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗಿದೆ. ಯಾವ ಬೆಲೆನ ಅಬ್ಕಾರಿ ದರದಿಂದ ಹಿಡಿದು ಎಲ್ಲ ದರವನ್ನು ಏರಿಕೆ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ 100 ರೂಪಾಯಿ ಬಾಂಡ್ ಪೇಪರ್ ಇಲ್ವೇ ಇಲ್ಲ, 20 ರೂಪಾಯಿ ಬಾಂಡ್ ಪೇಪರ್ ಇಲ್ವೇ ಇಲ್ಲ. ಈಗ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕೊಡಬೇಕು ಬಾಂಡ್ ಪೇಪರ್ಗೆ. ಎಲ್ಲದರ ದರವನ್ನು ಏರಿಕೆ ಮಾಡಿ ದರ ಏರಿಕೆಯ ಪ್ರವೀಣರಾಗಿದ್ದಾರೆ ಇವರು. ಇದರ ಜೊತೆಗೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಗುಂಡಿ ಮುಚ್ಚಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ಗಡುವು ಕೊಟ್ಟರು. ಅಕ್ಟೋಬರ್ ಒಳಗೆ ಗುಂಡಿ ಮುಚ್ಚಬೇಕು, ಇಲ್ಲೇ ಅಧಿಕಾರಿಗಳೇ ಹೊಣೆ ಅಂದರು. ಗುಂಡಿ ಮುಚ್ಚಿದಾರ? ಯಾವ ಪ್ರೈಸನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ಇನ್ನ ಈ ರೀತಿಯ ಬೆಲೆ ಏರಿಕೆಯ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದರ ಏರಿಕೆಯ ಶೂರ ಅಂತ ಸಿದ್ದರಾಮಯ್ಯ ಅವರು ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಮಾಡೋದು, ಜನರಿಗೆ ತೊಂದರೆಯನ್ನ ಕೊಡೋದೇ ಇವರ ಕೆಲಸ ಆಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಜಿಎಸ್ಟಿ ಶೂನ್ಯ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ರೆ, ಆದ್ರೆ ಈ ಕಡೆ ಇವರು ಮಾತ್ರ ತೆರಿಗೆ ಬರೆಯನ್ನ ಹೇಳ್ತಾ ಇದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದ ದರ ಇಲ್ಲ. ಕೇಂದ್ರ ಜಿಎಸ್ಟಿ ತೆರಿಗೆ ಕಡಿತ ಮಾಡಿ ಶೂನ್ಯಕ್ಕೆ ಇಳಿಸಿದೆ, ಅದರ ನ್ಯಾಯ ಜನರಿಗೆ ಸಿಗಬೇಕು ಅಂತ ಹೊರಟಿದೆ. ಆದ್ರೆ ರಾಜ್ಯ ಸರ್ಕಾರ ತೆರಿಗೆ ಹಾಕೋದಕ್ಕೆ ಕಾಯುತ್ತಿದೆ. ಬೆಲೆ ಏರಿಕೆ ಶೂರ ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. ದರ ಜಾಸ್ತಿ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಪ್ರೈಸ್ ಅನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ನಿಮಗೆ ಟ್ರಾನ್ಸ್ಫಾರ್ಮರು ಮುಂಚೆ 20,000 ರೂಪಾಯಿ ಕಟ್ಟಿದ್ರೆ ಸಾಕಿತ್ತು, ಈಗ 1.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗಿದೆ. ಯಾವ ಬೆಲೆನ ಅಬ್ಕಾರಿ ದರದಿಂದ ಹಿಡಿದು ಎಲ್ಲ ದರವನ್ನು ಏರಿಕೆ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ 100 ರೂಪಾಯಿ ಬಾಂಡ್ ಪೇಪರ್ ಇಲ್ವೇ ಇಲ್ಲ, 20 ರೂಪಾಯಿ ಬಾಂಡ್ ಪೇಪರ್ ಇಲ್ವೇ ಇಲ್ಲ. ಈಗ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕೊಡಬೇಕು ಬಾಂಡ್ ಪೇಪರ್ಗೆ. ಎಲ್ಲದರ ದರವನ್ನು ಏರಿಕೆ ಮಾಡಿ ದರ ಏರಿಕೆಯ ಪ್ರವೀಣರಾಗಿದ್ದಾರೆ ಇವರು. ಇದರ ಜೊತೆಗೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಗುಂಡಿ ಮುಚ್ಚಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ಗಡುವು ಕೊಟ್ಟರು. ಅಕ್ಟೋಬರ್ ಒಳಗೆ ಗುಂಡಿ ಮುಚ್ಚಬೇಕು, ಇಲ್ಲೇ ಅಧಿಕಾರಿಗಳೇ ಹೊಣೆ ಅಂದರು. ಗುಂಡಿ ಮುಚ್ಚಿದಾರ? ಯಾವ ಪ್ರೈಸನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ಇನ್ನ ಈ ರೀತಿಯ ಬೆಲೆ ಏರಿಕೆಯ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದರ ಏರಿಕೆಯ ಶೂರ ಅಂತ ಸಿದ್ದರಾಮಯ್ಯ ಅವರು ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಮಾಡೋದು, ಜನರಿಗೆ ತೊಂದರೆಯನ್ನ ಕೊಡೋದೇ ಇವರ ಕೆಲಸ ಆಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಜಿಎಸ್ಟಿ ಶೂನ್ಯ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ರೆ, ಆದ್ರೆ ಈ ಕಡೆ ಇವರು ಮಾತ್ರ ತೆರಿಗೆ ಬರೆಯನ್ನ ಹೇಳ್ತಾ ಇದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದ ದರ ಇಲ್ಲ. ಕೇಂದ್ರ ಜಿಎಸ್ಟಿ ತೆರಿಗೆ ಕಡಿತ ಮಾಡಿ ಶೂನ್ಯಕ್ಕೆ ಇಳಿಸಿದೆ, ಅದರ ನ್ಯಾಯ ಜನರಿಗೆ ಸಿಗಬೇಕು ಅಂತ ಹೊರಟಿದೆ. ಆದ್ರೆ ರಾಜ್ಯ ಸರ್ಕಾರ ತೆರಿಗೆ ಹಾಕೋದಕ್ಕೆ ಕಾಯುತ್ತಿದೆ. ಬೆಲೆ ಏರಿಕೆ ಶೂರ ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. ದರ ಜಾಸ್ತಿ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಪ್ರೈಸ್ ಅನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ನಿಮಗೆ ಟ್ರಾನ್ಸ್ಫಾರ್ಮರು ಮುಂಚೆ 20,000 ರೂಪಾಯಿ ಕಟ್ಟಿದ್ರೆ ಸಾಕಿತ್ತು,
ಈಗ 1.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗಿದೆ. ಯಾವ ಬೆಲೆನ ಅಬಕಾರಿ ದರದಿಂದ ಹಿಡಿದು ಎಲ್ಲ ದರವನ್ನು ಏರಿಕೆ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ 100 ರೂಪಾಯಿ ಬಾಂಡ್ ಪೇಪರ್ ಇಲ್ಲವೇ ಇಲ್ಲ, ಅಲ್ಲ 20 ರೂಪಾಯಿ ಬಾಂಡ್ ಪೇಪರ್ ಇಲ್ಲವೇ ಇಲ್ಲ. ಈಗ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕೊಡಬೇಕು ಬಾಂಡ್ ಪೇಪರ್ಗೆ. ಎಲ್ಲದರ ದರವನ್ನು ಏರಿಕೆ ಮಾಡಿ ದರ ಏರಿಕೆಯ ಪ್ರವೀಣರಾಗಿದ್ದಾರೆ ಇವರು. ಇದರ ಜೊತೆಗೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಗುಂಡಿ ಮುಚ್ಚಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ಗಡುವು ಕೊಟ್ಟರು. ಅಕ್ಟೋಬರ್ ಒಳಗೆ ಗುಂಡಿ ಮುಚ್ಚಬೇಕು, ಇಲ್ಲೇ ಅಧಿಕಾರಿಗಳೇ ಹೊಣೆ ಅಂದರು. ಗುಂಡಿ ಮುಚ್ಚಿದಾರ? ಯಾವ ಪ್ರೈಸನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ಇನ್ನ ಈ ರೀತಿಯ ಬೆಲೆ ಏರಿಕೆಯ ವಿರುದ್ಧ CT ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದರ ಏರಿಕೆಯ ಶೂರ ಅಂತ ಸಿದ್ದರಾಮಯ್ಯ ಅವರು ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಮಾಡೋದು, ಜನರಿಗೆ ತೊಂದರೆಯನ್ನ ಕೊಡೋದೇ ಇವರ ಕೆಲಸ ಆಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ GST ಶೂನ್ಯ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ರೆ, ಆದ್ರೆ ಈ ಕಡೆ ಇವರು ಮಾತ್ರ ತೆರಿಗೆ ಬರೆಯನ್ನ ಹೇಳ್ತಾ ಇದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದ ದರ ಇಲ್ಲ. ಕೇಂದ್ರ GST ತೆರಿಗೆ ಕಡಿತ ಮಾಡಿ ಶೂನ್ಯಕ್ಕೆ ಇಳಿಸಿದೆ, ಅದರ ನ್ಯಾಯ ಜನರಿಗೆ ಸಿಗಬೇಕು ಅಂತ ಹೊರಟಿದೆ. ಆದ್ರೆ ರಾಜ್ಯ ಸರ್ಕಾರ ತೆರಿಗೆ ಹಾಕೋದಕ್ಕೆ ಕಾಯುತ್ತಿದೆ. ಬೆಲೆ ಏರಿಕೆ ಶೂರ ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. ದರ ಜಾಸ್ತಿ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ CT ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಪ್ರೈಸನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ನಿಮಗೆ ಟ್ರಾನ್ಸ್ಫಾರ್ಮರು ಮುಂಚೆ 20,000 ರೂಪಾಯಿ ಕಟ್ಟಿದ್ರೆ ಸಾಕಿತ್ತು. ಈಗ 1.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗಿದೆ. ಯಾವ ಬೆಲೆನ ಅಬಕಾರಿ ದರದಿಂದ ಹಿಡಿದು ಎಲ್ಲ ದರವನ್ನು ಏರಿಕೆ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ 100 ರೂಪಾಯಿ ಬಾಂಡ್ ಪೇಪರ್ ಇಲ್ಲವೇ ಇಲ್ಲ, ಅಲ್ಲ 20 ರೂಪಾಯಿ ಬಾಂಡ್ ಪೇಪರ್ ಇಲ್ಲವೇ ಇಲ್ಲ. ಈಗ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕೊಡಬೇಕು ಬಾಂಡ್ ಪೇಪರ್ಗೆ. ಎಲ್ಲದರ ದರವನ್ನು ಏರಿಕೆ ಮಾಡಿ ದರ ಏರಿಕೆಯ ಪ್ರವೀಣರಾಗಿದ್ದಾರೆ ಇವರು. ಇದರ ಜೊತೆಗೆ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಗುಂಡಿ ಮುಚ್ಚಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ, ಗಡುವು ಕೊಟ್ಟರು. ಅಕ್ಟೋಬರ್ ಒಳಗೆ ಗುಂಡಿ ಮುಚ್ಚಬೇಕು, ಇಲ್ಲೇ ಅಧಿಕಾರಿಗಳೇ ಹೊಣೆ ಅಂದರು. ಗುಂಡಿ ಮುಚ್ಚಿದಾರ? ಯಾವ ಪ್ರೈಸನ್ನು ಕೂಡ ಏರಿಸದೆ ಬಿಟ್ಟಿಲ್ಲ. ನೀವು RTC ಬೆಲೆ ಏರಿಸಿದ್ರು, 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. ಇನ್ನ ಈ ರೀತಿಯ ಬೆಲೆ ಏರಿಕೆಯ ವಿರುದ್ಧ CT ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದರ ಏರಿಕೆಯ ಶೂರ ಅಂತ ಸಿದ್ದರಾಮಯ್ಯ ಅವರು ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಮಾಡೋದು, ಜನರಿಗೆ ತೊಂದರೆಯನ್ನ ಕೊಡೋದೇ ಇವರ ಕೆಲಸ ಆಗಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ GST ಶೂನ್ಯ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ರೆ, ಆದ್ರೆ ಈ ಕಡೆ ಇವರು ಮಾತ್ರ ತೆರಿಗೆ